ಎಲ್ಲಿಂದ ಬಂದಿದ್ದು? ಇಲ್ಲೇ ಚಕ್ರಾಪುರಿ. ಇಲ್ಲೆಲ್ಲೋ ಇದೆ ಚಕ್ರಾಪುರಿ, ಅಲ್ಲೆಲ್ಲೋ ಇರೋದು. ಯಾಕೆ ಬಂದ್ರಿ ಈ ಕಡೆಗೆ? ಮುನ್ನೂರಲ್ಲಿ ನಮ್ಮ ನೆಂಟರಿದ್ದಾರೆ, ಅವ್ರನ್ನಲ್ಲಿ ಶ್ರಾದ್ದ, ಅದಕ್ಕೆ ಹೊರಟಿದ್ದೀವಿ. ಓ, ತಿಥಿ ಊಟಕ್ಕ. ಊಟ ಅಂದರೆ ಸಾಕು, ಕಟ್ಟು ಲೋಟ ಅಂತ ಹೊರಟು ಬಿಡ್ತೀರಲ್ವಾ? ಯಾರ್ದು ತಿಥಿ? ಅದು ಅದು ಇವ್ರ ತಾತಂದು. ಇವನ್ ತಾತನ? ಇವನೇ ತಾತ ಇದ್ದಂಗಿದ್ದಾನೆ. ಏನು ಹೆಸರು? ವೈಕುಂಠ ಸ್ವಾಮಿ. ಇವಂದ ಸತ್ತವಂದ? ಇವನ ಹೆಸರು ಮಣಿಕಂಠ ಅಂತ, ಸತ್ತವನ ಹೆಸರು ವೈಕುಂಠ ಸ್ವಾಮಿ. ಮುಂಚೆನೆ ವೈಕುಂಠ ಅಂತ ಹೆಸರಿಟ್ಕೊಂಡ್ಬಿಟ್ಟಿದ್ದಾನೆ. ಯಾವತ್ತಿದ್ರು ಹೋಗೋದು ಖಚಿತ ಅಂತಾನ. ಕಾಡು ದಾರಿಲಿ ನಡ್ಕೊಂಬಂದಿದ್ದೀರಿ, ಈ ದಾರಿ ಪರಿಚಯನ? ಹಿಂಗೆ ಕೇಳ್ಕೊಂಡು ಬಂದ್ವಿ. ತಿಥಿ ನಿಮ್ಮ ತಾತಂದು, ನೀನು ಸಾಕಲ್ವಾ? ಇವರೆಲ್ಲ ಯಾಕೆ? ಇವನೇ ತಿಥಿ ಕರ್ಮ ಮಾಡ್ತಿದ್ದಾನೆ. ಇವ್ರ ತಾತನಿಗೆ ಹಿಂದು ಮುಂದೆ ಯಾರು ಇಲ್ಲ, ಅದಕ್ಕೆ ಇವನೇ ಕರ್ಮ ಮಾಡ್ತಿದ್ದಾನೆ. ಹಿಂದು ಮುಂದೆ ಯಾರಿಲ್ಲ ಅಂತ್ಯಾ? ಅವನು ನೆಗದ್ ಬಿದ್ದಿದ್ದು ಇವನಿಗೆ ಹೆಂಗೆ ಗೊತ್ತಾಯ್ತು? ಅದು ಊರವ್ರು ಬಂದು ಹೇಳಿದ್ರು. ಇವನೇನೋ ತಿಥಿ ಮಾಡಿಸೋಂಥರ ಕಾಣ್ತಾನೆ. ಇವನು ಯಾಕೋ ಸ್ಮಶಾನ ಕಾಯೋಂಥರ ಕಾಣಿಸ್ತಾನಲ್ಲ? ಏನು ತಿಥಿಗೆ ಬಲಿಗಿಲಿ ಕೊಡ್ತಿದ್ದೀರೋ ಹೇಗೆ? ನಾವು ಶುದ್ಧ ಆಚಾರವಂತರು, ಕುಂಬಳಕಾಯಿ ಹೊಡೆಯೋದು ಬಿಟ್ರೆ ಬೇರೆ ಇನ್ನೇನು ಇಲ್ವೇ ಇಲ್ಲ. ಆಗ್ಲಿಂದ ಉತ್ತರ ಉಪ್ಪಂತರ ಒಬ್ಬನೇ ಮಾತಾಡ್ತಿದ್ಯಾ? ಇವ್ರಿಗೆಲ್ಲ ನಾಲ್ಗೆ ಸತ್ತು ಹೋಗಿದ್ಯಾ? ತಿಥಿ ಮಾಡಬೇಕಲ್ಲ, ಪೂಜೆ ಮಾಡೋವ್ರಿಗೆ ಯಾರು ಮಾತಾಡೋಂಗಿಲ್ಲ. ಆದರೂ ನಿಮ್ಮ ಮೇಲೆ ಯಾಕೋ ನನಗೆ ಅನುಮಾನ. ತಿಥಿ ಮುಗಿಸ್ಕೊಂಡು ಹಂಗೆ ಹೋಗ್ತಾ ಇರಬೇಕು, ಮತ್ತೆ ನೀವು ಯಾವುದೇ ಕಡೆ ಸುಳಿಬಾರ್ದು. ಅಪರಿಚಿತರನ್ನ ಕಂಡ್ರೆ ಒಳಗೆ ಹಾಕಬೇಕು ಅಂತ ಹೊಸ ಕಾನೂನಾಗಿದೆ. ಮತ್ತೆ ಈ ಕಡೆ ಕಾಣಿಸ್ಕೊಂಡ್ರು ಕಂಬಿಯಿಂದ ಇರ್ತೀರ. ಹೊರಡಿ. ತುಂಬ ಉಪಕಾರ ಆಯಿತು. ಅಮ್ಮ ಹೇಳಿದ ಹಾಗೆ ನಾನು ಸುಂದ್ರಿ ಅಲ್ಮೋರಾಗೆ ಹೋಗಿ ಶಿವಲಿಂಗ ಸೇವೆ ಮಾಡಬರೋದು ಅಂತ ನಿರ್ಧಾರ ಮಾಡಿದ್ದೀನಿ. ಆವಾಗಲೇ ಹೇಳಿದಾಗ ಇದೆಲ್ಲ ಯಾತಕ್ಕೆ ಅನ್ನೋ ಹಾಗೆ ಮಾತಾಡಿದ್ರಿ? ಮಾತಾಡಿದೆ, ಆಮೇಲೆ ಯೋಚಿಸ್ದೆ. ಕಾರಣ ಇಲ್ಲದೆ ಅಮ್ಮ ಹೇಳೋಲ್ಲ, ಹೇಳೋದ್ರಲ್ಲಿ ಸತ್ಯ ಇರುತ್ತೆ ಅನ್ನಿಸ್ತು. ಅದಕ್ಕೆ ಹೋಗಿ ಬರೋದು ಅಂತ ನಿರ್ಧಾರ ಮಾಡಿದ್ದೀನಿ. ಪೂಜೆ, ಉತ್ತರಾಖಂಡ್ ಯಾತ್ರೆ ಇದನ್ನೆಲ್ಲ ನೋಡಿದ್ರೆ ಸುಂದ್ರಿಗೆ ಅನುಮಾನ ಬರೋದಿಲ್ವಾ? ಬರೆದ ಹಾಗೆ ನೋಡ್ಕೋಬೇಕು. ದುಡ್ಡು ಹೇಗೆ ಹೊಂದಿಸ್ತೀರಿ? ಹೇಗೋ ಹೊಂದಿಸ್ತೀನಿ. ಜನ್ಮ ಕೊಟ್ಟು ಮಗಳನ್ನು ಉಳಿಸ್ಕೊಳ್ಳೋಕ್ಕೆ ಅಷ್ಟು ಮಾಡಲಾರ್ನೆ. ನನ್ನ ಜೀವ ಪಣಕ್ಕಿಟ್ಟಾದರೂ ಹಣ ಹೊಂದಿಸ್ತೀನಿ, ಇಲ್ಲ ಭಿಕ್ಷೆ ಬೇಡಾದರೂ ಹಣ ಹೊಂದಿಸ್ತೀನಿ.